ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ, ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸಂಗಾತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಸಂಗಾತಿ ಪಾಡ್ಕ್ಯಾಸ್ಟ್ ಭಾಗ 8 ಕೇಳುವ ಮುನ್ನ ಇಲ್ಲಿಯವರೆಗೆ ಶ್ರೀನಾಥ್ಗೆ ಅರುಣಳಲ್ಲಿ ಮೃದುಭಾವ ಮೂಡಿ ಅವಳನ್ನು ಮಾತಾಡಿಸತೊಡಗುತ್ತಾರೆ. ಹುಡುಗಿ ನೋಡಲು ಹೋದ ಕಡೆ ತಮ್ಮ ಮಗ ಮನೆ ಅಳಿಯನಾಗಬೇಕಾಗುವುದೆಂದು ನಿರಾಕರಿಸುತ್ತಾರೆ. ಅರುಣ ತಮ್ಮ ಮನೆಯಲ್ಲಿ ಮಲಗಿ ನಿದ್ದೆ ಮಾಡುತ್ತಿರುವುದನ್ನು ಕಂಡು ವಿಠಲಕೃಷ್ಣ ಆಶ್ಚರ್ಯ ಹೊಂದುತ್ತಾನೆ. ಸುಲೋಚನರ ಬುದ್ಧಿಮಾತಿನಿಂದ ವಿಠಲಕೃಷ್ಣನನ್ನು ಕಂಡೊಡನೆ ಹೊರ ನಡೆಯುತ್ತಿದ್ದ ತನ್ನ ನಡೆಯನ್ನು ಸರಿಪಡಿಸಿಕೊಂಡು ಅರುಣ ಸಹಜವಾಗಿರಲು ಪ್ರಯತ್ನಿಸುತ್ತಾಳೆ. ಒಂದು ವಿಷಯ ನನಗೆ ಸ್ಪಷ್ಟವಾಗಿದೆ. ನಾವು ಅಂದ್ಕೊಂಡಿದ್ದೆಲ್ಲ ಹೊಂದಿಕೆ ಆಗುವಂಥ ಹುಡುಗಿ ಸಿಗೋದು ಅಂದರೆ ಸಾಧ್ಯನೇ ಇಲ್ಲ ಅಂತ. ಯಾಕಂದರೆ ಅದು ಪ್ರಕೃತಿ ನಿಯಮ. ಸಿಕ್ಕಿದ್ದನ್ನು ಸಹನೆಯಿಂದ ಸಹಕರಿಸಿಕೊಂಡು ನಾವು ರಾಜಿ ಮಾಡಿಕೊಂಡು ಬದುಕಬೇಕು. ಯಾಕೆ ಅಂದರೆ ನಮ್ಮೆಲ್ಲ ಬೇಡಿಕೆಗಳು ಈಡೇರಿಸುವ ಥರ ಇರೋ ಹುಡುಗಿಗೆ ಹುಡುಗನ ಬಗೆಗಿನ ಬೇಡಿಕೆ ಬೇರೆಯೇ ಇರುತ್ತೆ. ಅವಳು ಖಂಡಿತ ನಮ್ಮನ್ನು ಒಪ್ಕೊಳ್ಳಲ್ಲ. ಯಾವ ಹೊಂದಾಣಿಕೆಗಿಂತ ಮೊದಲು ಮನಸ್ಸು ಒಬ್ಬರದ್ದಕ್ಕೆ ಮತ್ತೊಬ್ಬರದು ಸ್ಪಂದಿಸಿದ್ರೆ ಮಾತ್ರ ಮದುವೆ, ಸಂಗಾತಿ ಯಶಸ್ಸು ಕಾಣೋದು. ಈ ಬೇಕುಗಳ ಪಟ್ಟಿಯ ಮೂಲ ಅದು. ಹೆಚ್ಚಿನವರು ನಾನು ನನ್ನನ್ನೂ ಸೇರಿಸ್ಕೋತೀನಿ, ಆ ಮೂಲವನ್ನು ಬಿಟ್ಟು ಉಳಿದದ್ದೆಲ್ಲ ಯೋಚಿಸ್ತಾ ಇರ್ತೀವಿ. ಒಬ್ಬರನ್ನು ಒಡನಾಡಿದ್ರೆ ಅವರ ಬಾಹ್ಯ ಸೌಂದರ್ಯದ ಪ್ರಭಾವ ಕಡಿಮೆಯಾಗಿ ಅವರ ಅಂತರಂಗದ ಸೌಂದರ್ಯ ಕಾಣಸಿಗುತ್ತೆ. ಅವರ ಉತ್ತಮ ಮನಸ್ಸು, ಸಹೃದಯತೆಯ ಅವರ ಆಂತರ್ಯದ ಸೌಂದರ್ಯದೆದುರು ಬಾಹ್ಯ ಸೌಂದರ್ಯ ಎಷ್ಟು ಕ್ಷಣಿಕ ಅನಿಸುತ್ತೆ. ಬಾಹ್ಯ ಸೌಂದರ್ಯಕ್ಕಿಂತಲೂ ಹಿತಾನುಭವ ನೀಡುವ ಸಂಗತಿಗಳು ಸಾಕಷ್ಟಿವೆ. ಅವುಗಳನ್ನು ಗಮನಿಸುವ ಭಾವ ನನಗೆ ಅರುಣಳನ್ನು ನೋಡಿದ ಮೇಲೆ ಉಂಟಾಗಿದೆ. ಮೊದಲು ಹುಡುಗಿಯರು ಅಂದರೆ ಗಾಸಿಪ್ಪು, ಫ್ಲರ್ಟು ಮಾಡ್ತಾರೆ, ಅದರ ಸಮೂಹನೇ ಅವರು ಅಂದ್ಕೊಂಡಿದ್ದೆ. ನನಗೆ ಇವಳು ಬೇರೆಯದೇ ಮುಖ ಪರಿಚಯ ಮಾಡಿಸಿದಾಳೆ. ಬದುಕನ್ನು ಪ್ರತಿ ಹಂತದಲ್ಲೂ ಸಹಜವಾಗಿಸಿಕೊಳ್ಳೋದು ಹೇಗೆ, ಪ್ರತಿ ಹಂತದಲ್ಲೂ ಸಂಭ್ರಮಿಸೋದು ಹೇಗೆ ಅನ್ನೋದಕ್ಕೆ ಇವಳೊಂದು ಜೀವಂತ ಉದಾಹರಣೆ. ಅವಳಲ್ಲಿ ಅಸೂಯೆ ಇಲ್ಲ. ಚಾಡಿ ಮಾತೋ ಗಾಳಿ ಮಾತೋ ಆಡಿ ಸಮಯ ಕಳೆಯೋದಿಲ್ಲ. ಅಮ್ಮ ಹೇಳೋ ಥರ ಅವಳು ವಾಸ್ತವತೆಯನ್ನು ಪ್ರಾಮಾಣಿಕವಾಗಿ ಒಪ್ಕೋತಾಳೆ. ಸುಳ್ಳು ಹೇಳಿ ಯಾವುದನ್ನು ವೈಭವೀಕರಿಸೋದಿಲ್ಲ. ಸೌಜನ್ಯದಿಂದ ವರ್ತಿಸ್ತಾಳೆ. ಉತ್ತಮ ಸಂಸ್ಕಾರವಂತ ನಡೆನುಡಿ, ಅದು ಬದುಕಿನ ಮೂಲಭೂತ ಅವಶ್ಯಕತೆ ಅಂತ ನನಗೆ ಮದುವೆ ಮಾಡ್ತಾರೆ ಎಂದಾಗ ಅನುಭವದಿಂದ ಈಗ ಅರಿವಾದ ಸತ್ಯ. ಅರುಣಳು ನೆನಪಾದ ಕ್ಷಣ ನನ್ನ ಬದುಕಿಗೆ ಸಂಭ್ರಮದ 1000 ಬಣ್ಣ ಮೂಡುತ್ತೆ. ಅವಳ ಆ ನೆನಪು ನನ್ನೆದೆಯ ಚಿತ್ರಪಟದಲ್ಲಿ ನವಿರು ಚಿತ್ರವೊಂದನ್ನು ಬರಿತಾ ಇರುತ್ತೆ. ಆ ಕಲ್ಪನೆಯೇ ಅವಳ ಮೇಲಿನ ಪ್ರೀತಿಯ ಗಾಢತೆಯ ವಾಸ್ತವತೆಯನ್ನು ನಿಭಾಯಿಸುವ ಶಕ್ತಿಯನ್ನು ನನಗೆ ದಯಪಾಲಿಸಿದೆ. ಪ್ರೀತಿಯ ಭಾಷೆಯನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಬಲ್ಲರು, ಆದರೆ ಹೃದಯವಂತರು ಮಾತ್ರ ಆ ಭಾಷೆಯಲ್ಲಿ ಮಾತಾಡಬಲ್ಲರು. ಪ್ರೇಮದಲ್ಲಿ, ಸಂಬಂಧದಲ್ಲಿ, ಅನುಮತಿಯಲ್ಲಿ ನಮ್ಮಿಬ್ಬರ ನಡುವೆ ಹೊಸ ಸದ್ದೊಂದು ಬೇಕಿದೆ. ಎಲ್ಲೆಲ್ಲೋ ಹುಡುಕ್ತಾ ಇದ್ದೀನಿ ನನ್ನ ಬಾಳ ಹಾದಿಯ ಸಂಗಾತಿಯನ್ನು. ನನ್ನ ಒಡಲಲ್ಲೇ ಜಿನುಗ್ತಾ ಇದೆ ಈ ಪ್ರೀತಿ ವರತೆ. ನಮ್ಮಿಬ್ಬರ ನಡುವಲ್ಲೇ ಸಡಗರದಿಂದ ಹರಿತಾ ಇದೆ ಅಗೋಚರವಾಗಿ ಈ ನಮ್ಮ ಪ್ರೀತಿಯ ವರತೆ. ಅವಳಿಗೆ ನೀನೇ ನನ್ನಲ್ಲೇ ಅಂತ ತಿಳಿಸೋದು ಹೇಗೆ? ಅವಳನ್ನು ಕಂಡಾಗಿನಿಂದ ಉಂಟಾಗಿದ್ದ ಭಾವನೆಗೆ ಇವತ್ತು ಒಂದು ರೂಪ ಬಂದಿದೆ. ಅವಳು ನನ್ನವಳು ಅನ್ನಿಸ್ತಾ ಇದೆ. ಅವಳನ್ನು ಯಾರು ಏನೇ ಅಂದರೂ ನನ್ನನ್ನೇ ಅಂದಷ್ಟು ಅವಳ ಮೇಲೆ ಕಾಳಜಿ ಬಂದಿದೆ. ನನ್ನನ್ನು ಕಂಡ ತಕ್ಷಣ ಓಡುವ ಅವಳನ್ನು
ಹಿಡಿಯೋದು ಹೇಗೆ ಅಂತ ಯೋಚನೆ ಆಗಿದೆ. ನಿನ್ನೆ ಅವಳು ಅಮ್ಮನ ಜೊತೆ ಮಾತಾಡ್ತಾ ಇದ್ದಾಗ ನನ್ನ ನೋಟದೊಡನೆ ಅವಳ ನೋಟ ಬೆರೆತಿತ್ತು. ನನ್ನಲ್ಲಿ ಬಂದ ಭಾವನೆಗಳು ಅವಳಲ್ಲಿ ಪ್ರತಿಬಿಂಬಿಸಿದ್ದು ನನ್ನರಿವಿಗೆ ಬಂದಿತ್ತು. ನನ್ನ ನೋಟ ಎದುರಿಸಲಾರದೆ ಕಣ್ಣು ಅವಳದು ನೆಲ ನೋಡಿತ್ತು. ಮುಖ ಕೆಂಪಾಗಿತ್ತು. ಅಲ್ಲಿ ನಾಚಿಕೆ ಮೂಡಿತ್ತೆಂದು ನನ್ನ ಮನಸ್ಸು ಹೇಳಿತ್ತು. ಅದೆಲ್ಲ ಈಗಲೂ ನನ್ನ ಕಣ್ಣಲ್ಲಿ ತುಂಬಿದೆ. ನಾನು ಬಂದೆ ಅಂತ ಅಮ್ಮನಿಗೆ ವಿದಾಯ ಹೇಳಿ ಮುಂದೆ ಹೊರಟು ಹೋಗಿದ್ಲು. ಅವಳನ್ನು ಅಲ್ಲಿಯೇ ಹಿಡಿದು ನಿಲ್ಲಿಸಬೇಕು ಅನಿಸಿತ್ತು. ನಾನೇನು ವಿಲನ್ ಥರ ಕಾಣ್ತೀನಾ? ನನ್ನನ್ನು ನೋಡಿ ಓಡಿ ಹೋಗೋದು ಯಾಕೆ ಅಂತ ಕೇಳಬೇಕು ಅನಿಸಿತ್ತು. ಆದರೆ ಈಗ ಸದ್ಯಕ್ಕೆ ಅದೆಲ್ಲ ಅಸಾಧ್ಯ. ಅಮ್ಮ ಇರುವಾಗ ಅವಳ ಕಡೆ ನೋಡೋಕ್ಕೂ ನಂಗೆ ಸಂಕೋಚ ಆಗುತ್ತೆ. ಇನ್ನು ಮಾತಾಡಿಸೋದಂತೂ ದೂರದ ಮಾತು. ಈ ಎಲ್ಲ ಸಂದರ್ಭಗಳಿಗೆ ನಾವೇ ಕಾರಣ. ನನ್ನ ಮನದ ಮಾತು ಕೃತಿಗೆ ಬರಲು ಮೊದಲ ಹೆಜ್ಜೆಯಾಗಿ ಅವಳನ್ನು ಹೇಗಾದರೂ ಮಾಡಿ ಒಂದು ಸರ್ತಿನಾದರೂ ಮಾತಾಡಿಸ್ಬೇಕು. ಅದಕ್ಕೆ ಸದವಕಾಶ ಒದಗಿ ಬರಬೇಕು. ತಾಳ್ಮೆ ಬೇಕು. ನನಗೆ ಅವಳಿಗೆ ಋಣ ಇರಬೇಕು. ಈ ಸಮಸ್ಯೆಯ ಪರಿಹಾರಕ್ಕೆ ನನಗೆ ಆ ದೈವವು ಸಹಾಯ ಮಾಡಬೇಕು ಅನಿಸಿತ್ತು. 4 ಗಂಟೆಗೆ ಇನ್ನೂ 10 ನಿಮಿಷ ಇರೋಕ್ಕೆ ಮುಂಚೆನೇ ಅರುಣಳನ್ನು ಎಬ್ಬಿಸೋಕ್ಕೆ ಸುಲೋಚನಾರವರು ಹೋಗಿದ್ದರು. ಅವರು ಪೂರ್ತಿ ತಯಾರಾಗಿದ್ದರು. ಅವಳ ಬಳಿ ಹೋಗಿ, "ಏಳು ಅರುಣ, ಒಂದಿಷ್ಟು ಕಾಫಿ ಕುಡಿ, 4 ಗಂಟೆ ಆಗ್ತಾ ಬಂತು" ಅಂತ ಎಬ್ಬಿಸಿ ಊಟದ ಮನೆ ಕರ್ಕೊಂಬಂದಿದ್ರು. ಅವಳಿಗೆ ಇನ್ನೂ ವಿಪರೀತ ನಿದ್ದೆ. "ಥ್ಯಾಂಕ್ಸ್ ಆಂಟಿ, ಹೀಗೆ ಬಿಟ್ಟಿದ್ರೆ ನಾನು ನಾಳೆ ಸಾಯಂಕಾಲ 4 ಗಂಟೆ ಆದರೂ ಹೇಳ್ತಾ ಇರಲಿಲ್ಲ" ಅಂದಿದ್ಲು. ಸುಲೋಚನಾರವರು ಅರುಣಳಿಗೆ ಕೊಟ್ಟ ತಿಂಡಿಯನ್ನು ಅವಳು ನಿಧಾನವಾಗಿ ತಿಂತಾಯಿದ್ಲು. ಕಾಫಿ ಕುಡಿತಾ ಇರುವಾಗ ವಿಠಲನನ್ನು ಕಂಡ್ಳು. ಅಷ್ಟು ಹೊತ್ತು ಅವನಿರಬಹುದು ಮನೆಯಲ್ಲಿ ಅನ್ನೋ ಊಹೆ ಕೂಡ ಮಾಡಲಾರದೇ ಇದ್ದ ಅರುಣ ವಿಠಲನನ್ನು ಆ ಹೊತ್ತಿನಲ್ಲಿ ಮನೆಯಲ್ಲಿ ಕಂಡು ಗಲಿಬಿಲಿಗೊಂಡು, "ಆಂಟಿ, ನಾನಿನ್ನು ಬರ್ತೀನಿ" ಅನ್ನೋ ವೇಳೆಗೆ ವಿಠಲ ಬಾಗಿಲಿಗೆ ಅಡ್ಡ ನಿಂತಿರೋದು ಕಂಡಿತ್ತು. ಇನ್ನು ಹೊರಗಡೆ ಹೋಗಬೇಕು ಅಂದರೆ ಅವರನ್ನು ದಾಟಿಯೇ ಹೋಗಬೇಕು ಅಂತ ಒಮ್ಮೆಗೆ ಅಡಿಗೆ ಮನೆಗೆ ನುಗ್ಗಿದಳು ಅರುಣ. ಸುಲೋಚನಾರವರು, "ಅದ್ಯಾಕೆ ಕಾಫಿ ಪೂರ್ತಿ ಕುಡ್ದಿಲ್ಲ? ವಿಠಲ ಇದ್ದಾನೆ ಅಂತ ಹೊರಟಿದ್ದ? ಅವನ ಪಾಡಿಗೆ ಅವನಿದ್ದಾನೆ. ನೀನು ಆದಷ್ಟು ಸಹಜವಾಗಿರು. ಅವನನ್ನು ಕಂಡ ತಕ್ಷಣ ತಲೆ ತಪ್ಪಿಸ್ಕೊಂಡು ಓಡಿ ಹೋದರೆ ಅವನಿಗೆ ಬೇಜಾರಾಗಲ್ವಾ? ಅವನು ನಿನಗೇನಾದರೂ ಅನ್ನ? ಯಾರಾದರೂ ಬಂದಾಗ ಎದ್ದು ಹೊರಗಡೆ ಹೋಗೋದು, ಮುಖ ತಿರುಗಿಸಿ ಮಾತಾಡದೆ ನಡೆಯೋದು, ಇದೆಲ್ಲ ಅನಾಗರಿಕರ ಲಕ್ಷಣ. ಎಲ್ಲ ತಿಳಿದಿರೋ ನಿನಗೆ ನಾನೇನು ಹೆಚ್ಚು ಹೇಳಲ್ಲ" ಅಂದರು. ಅರುಣಳಿಗೆ ಅದು ಸರಿ ಅನ್ನಿಸ್ತು. ನಾನು ಯಾಕೆ ಕಳ್ಳಿಯಂತೆ ತಲೆ ತಪ್ಪಿಸ್ತಿರಬೇಕು? ಆದಷ್ಟು ಸಹಜವಾಗಿರಬೇಕು ಅಂತ ನಿರ್ಧರಿಸಿದ್ಲು. ಸತ್ಯ ಅವಳ ಒಳಮನಸ್ಸಿಗೆ ಗೊತ್ತಿತ್ತು. ವಿಠಲ ಕೃಷ್ಣನನ್ನು ನೋಡಿದ್ರೆ ಹೃದಯ ತಾಳ ತಪ್ಪುತ್ತೆ. ಅವರನ್ನು ನೋಡಿದಾಗಲೆಲ್ಲ ಕಣ್ಣು ಬುದ್ಧಿ ಮಾತು ಕೇಳದೆ ಪ್ರೀತಿ ಸೂಸುತ್ತೆ. ಇದೆಲ್ಲ ಒಳಮನದ ಕೆಲಸ. ವಿವೇಕ ಮಾತ್ರ ಕ್ಷಣ ಕ್ಷಣಕ್ಕೂ ಎಚ್ಚರಿಸ್ತಾ ಇರುತ್ತೆ. ಅವರ ಅಗತ್ಯಗಳಿಗೆ ಸರಿತೂಗುವ ಹೆಣ್ಣು ನೀನಲ್ಲ ಅಂತ. ಆದರೆ ಮನಸ್ಸಿನ ಭಾವಕ್ಕೂ ವಿವೇಕದ ಮಾತಿಗೂ ಹೊಂದಿಕೆ ಆಗದೆ ಇರೋದೇ ಈ ಎಲ್ಲ ಗೊಂದಲಗಳಿಗೆ ಕಾರಣ. ಇನ್ನು ಮೇಲಾದರೂ ಮನಸ್ಸನ್ನು ನಿಗ್ರಹಿಸಿ ಸಹಜವಾಗಿ ಇರಬೇಕು ಅಂದ್ಕೊಂಡ್ಲು ಅರುಣ. ಪ್ರಯತ್ನ ಮನುಷ್ಯನ ಬಳಿ ಇರುವ ದಿವ್ಯ ಅಸ್ತ್ರ. ಕೆಲವೇ ನಿಮಿಷಗಳಲ್ಲಿ ಸಹಜತೆಗೆ ಬಂದಳು. ಮೊದಲ ಬಾರಿಗೆ ಅರುಣ, ಆಂಟಿ ಮತ್ತು ಅವರ ಮಗ ಒಟ್ಟಿಗೆ ಕುಳಿತು ಕಾಫಿ ಕುಡಿತಾ ಇದ್ದರು. ಎಲ್ಲರೂ ಮನೆಯಿಂದ ಹೊರಬಂದು ಸುಲೋಚನಾರವರು ಬೀಗ ಹಾಕುವವರೆಗೂ ಕಾದಿದ್ದ ಅರುಣ ನಿಧಾನವಾಗಿ ಹೆಜ್ಜೆ ಹಾಕಿದ್ಲು. ಅಪ್ಪಿ ತಪ್ಪಿಯೂ ವಿಠಲನ ಕಡೆ ನೋಡಲಿಲ್ಲ. ಆ ಕಣ್ಣುಗಳಿಗೆ ನನ್ನ ಮನಸ್ಸನ್ನು ಓದೋ ಶಕ್ತಿ ಇದೆ ಅಂತ ಅನ್ನಿಸ್ತಾ ಇತ್ತು ಅರುಣಂಗೆ. ಕ್ಷಣ ಕ್ಷಣವೂ ಹೇಳ್ತಿತ್ತು, ಅವರು ನಿನ್ನನ್ನು ಗಮನಿಸ್ತಾ ಇದ್ದಾರೆ ಅಂತ. ತಲೆ ಎತ್ತಿ ಅವ್ರ ಕಡೆ ನೋಡೋಕ್ಕೆ ಧೈರ್ಯ ಸಾಲದು ಅಂದ್ಕೊಳ್ಳೋದಕ್ಕಿಂತ ಅವರು ನಿಲುಕದ ಪ್ರೀತಿ ಅನ್ನೋ ನಿರಾಸೆ ಹಾಗೆ ಮಾಡದಂತೆ ತಡೆದಿತ್ತು ಅರುಣಳನ್ನು. ಇತ್ತ ಕಿರಣಳ ಮದುವೆಯನ್ನು ಬಹಳ ವೈಭವದಿಂದ ವಿಶಾಲಾಕ್ಷಿ ಸುಂದರೇಶ್ವರ್ ತಮ್ಮ ಶಕ್ತಿ ಮೀರಿ ನಡೆಸಿದ್ರು. ಸುಶಿಕ್ಷಿತನಾದ ಅಳಿಯ ಪ್ರಣವ್ ಸರಳವಾಗಿ ಸಹಜವಾಗಿ ನಡೆದುಕೊಂಡಿದ್ದರೂ ಎಷ್ಟೇ ಅನುಕೂಲಗಳಿದ್ದರೂ ಅತಿ ಸಣ್ಣ ಅನಾನುಕೂಲಗಳನ್ನು ದೊಡ್ಡದು ಮಾಡಿ ತಕರಾರು ಮಾಡುವ ಕೆಲಸ ಮಾಡುವವರು ಕೆಲವರಿದ್ದರು. ಅವರಲ್ಲಿ ಹುಡುಗನ ಭಾವನ ತಮ್ಮ ನಿರಂಕುಶ್ ಅತಿಯಾಗಿ ಮಾಡಿದ್ದು.
ಅರುಣ ಅತಿ ತಾಳ್ಮೆಯಿಂದ ಮತ್ತು ಕಷ್ಟದಿಂದ ಎಲ್ಲವನ್ನು ನಿಭಾಯಿಸಿದ್ಲು. ದೊಡ್ಡ ಮನೆಯ ಎಲ್ಲರ ಜವಾಬ್ದಾರಿ ತನ್ನ ಮೇಲೆ ಇರುವವನಂತೆ ಸಣ್ಣ ಅನಾನುಕೂಲಗಳನ್ನು ಸುಂದರೇಶ್ವರ್ ಗಮನಕ್ಕೆ ತರೋದು, ಸರಿಪಡಿಸೋಕ್ಕೆ ಕೆಲಸಕ್ಕಿದ್ದ ಜನರನ್ನು ಕಳಿಸಿದ್ರೆ ಅರುಣಳಿಗೆ ನೀವೇ ಬಂದು ನೋಡಿ ಸರಿಪಡಿಸಿ ಅಂತ ನಿರ್ದೇಶಿಸೋದು, ಮಾಡದಿದ್ದರೆ ಅದನ್ನು ದೊಡ್ಡದು ಮಾಡಿ ಇನ್ನಷ್ಟು ಸಂಕೀರ್ಣಗೊಳಿಸೋದು, ಹೀಗೆ ಮದುವೆ ಮುಗಿಯುವವರೆಗೂ ತನ್ನ ದರ್ಪವನ್ನು ಹೆಚ್ಚಾಗಿ ಪ್ರದರ್ಶಿಸಿದ್ದ. ಅವರನ್ನು ನಿಯಂತ್ರಿಸುವ ಪರಿ ಸುಂದರೇಶ್ವರ್ಗೆ ತಿಳಿದಿದ್ದರೂ ಶುಭ ಕಾರ್ಯ ನಡೆಯುವಾಗ ಸುಮ್ಮನೆ ಮನಸ್ತಾಪ ಏಕೆ ಅಂತ ಮೌನ ವಹಿಸಿದರು. ಲಗ್ನ ಆಗುವವರೆಗೂ ತಾಳ್ಮೆಯಿಂದಿದ್ದ ವಿಶಾಲಾಕ್ಷಿಯವರು ಏನೋ ಹೇಳಲು ಬಂದ ನಿರಂಕುಶ್ಗೆ, ಇರಲಿ ಬಿಡಿ, ನೀವು ಯಾಕೆ ತೊಂದರೆ ತಗೋತೀರಿ, ಅರುಣ ನೋಡ್ಕೋತಾಳೆ ಅಂತ ನಯವಾಗೆ ಹೇಳಿ ಕಳಿಸಿದ್ರು. ಆಮೇಲೆ ಅನಾನುಕೂಲಗಳ ವರದಿ ಒಪ್ಪಿಸೋದು ಸ್ವಲ್ಪ ಕಡಿಮೆಯಾದರೂ ಅರುಣ ಇರೋ ಕಡೆಯಲ್ಲೆಲ್ಲ ನಿರಂಕುಶು ತಾನೂ ಇರೋದನ್ನು ಅಭ್ಯಾಸ ಮಾಡಿಕೊಂಡ. ಸಂಜೆ ಆರತಕ್ಷತೆಗೆ ಹೆಣ್ಣನ್ನು ಅಲಂಕರಿಸಲು ಇಬ್ಬರನ್ನು ಕರೆಸಿದ್ರು. ತುಂಬ ದಣಿವಾಗಿದ್ದರೂ ಬಿಡುವಾಗಿ ಅರುಣ ಕೂಡ ಅಕ್ಕನ ಆರತಕ್ಷತೆಗೆ ಅಲಂಕರಿಸಿಕೊಂಡಿದ್ಲು. ಆ ರೂಪದಲ್ಲಿ ಅವಳನ್ನು ಯಾರೇ ಆದರೂ ನೋಡಿದ್ರೆ ಒಮ್ಮೆ ಮತ್ತೆ ತಿರುಗಿ ನೋಡುವಂತೆ ಇದ್ಲು ಅರುಣ. ಆರತಕ್ಷತೆ ಪ್ರಾರಂಭವಾಗುವ ವೇಳೆಗೆ ವಿಶಾಲಾಕ್ಷಿ, ಸುಂದರೇಶ್ವರ್, ಅರುಣ ಬಾಗಿಲಲ್ಲೇ ನಿಂತು ಎಲ್ಲರಿಗೂ ವಂದಿಸಿ ಹೂ ಒಂದನ್ನಿತ್ತು ಸ್ವಾಗತಿಸಿದ್ದರು. ಅಷ್ಟೆಲ್ಲ ಖರ್ಚು ಮಾಡಿ ಕಷ್ಟಪಟ್ಟು ಮಾಡಿದ ಸಮಾರಂಭಕ್ಕೆ ಅರ್ಥ ಕಳೆ ಬರುವಂತೆ ಮಾಡಿತ್ತು ಅವರ ಸ್ವಾಗತ. ಅರುಣಳ ಪಕ್ಕದಲ್ಲೇ ನಿಂತಿದ್ದ ನಿರಂಕುಶ್ ಎಲ್ಲ ತಮ್ಮದೇ ವ್ಯವಸ್ಥೆ ಸಮಾರಂಭ ಅನ್ನುವಂತೆ ಬಂದವರನ್ನು ಸ್ವಾಗತಿಸ್ತಾ ಇದ್ದ. ಅರುಣ ಸುಲೋಚನ್ ಶ್ರೀನಾಥ್ರನ್ನು ಅಕ್ಕನ ಮದುವೆಯ ಆಹ್ವಾನ ಪತ್ರಿಕೆ ಕೊಟ್ಟು, ಖಂಡಿತ ಎಲ್ಲರೂ ಬನ್ನಿ, ನಿಮ್ಮ ಮಗ ಅವರಿಗೂ ಹೇಳಿ ಅಂತ ಕರೆದಿದ್ಲು. ಆದರೂ ಅವರು ಖಂಡಿತ ಬರಲ್ಲ ಅಂದ್ಕೊಂಡ್ಲು ಅರುಣ. ಆದರೆ ಸುಲೋಚನಾ ಕುಟುಂಬ ಸಮೇತರಾಗಿ ಛತ್ರದ ಎದುರು ಬಂದು ಇಳಿದಾಗ ತನ್ನ ಕಣ್ಣನ್ನು ತಾನೇ ನಂಬುದಾದ್ಲು. ಮುಗುಳ್ನಗೆಯಿಂದ ಮುಂದೆ ಹೋಗಿ ಎಲ್ಲರನ್ನೂ ಸ್ವಾಗತಿಸಿದ್ದಳು. ಒಳಗೆ ಕರೆದೊಯ್ಯಬೇಕು ಅನ್ನೋ ಅಷ್ಟರಲ್ಲಿ ನಿರಂಕುಶ್ ಮುಂದೆ ಬಂದಿದ್ದ. ಬೆಳಿಗ್ಗೆನೆ ಲಗ್ನಕ್ಕೆ ಯಾಕೆ ಬರಲಿಲ್ಲ, ಇಷ್ಟು ತಡ ಯಾಕೆ ಅಂತ ಆಕ್ಷೇಪಿಸ್ತಾ, ಅತ್ತಿಗೆ ನಿಮ್ಮನ್ನೆಲ್ಲ ಬಹಳ ಕೇಳಿದ್ರು, ಬನ್ನಿ ಬನ್ನಿ ಅಂತ ವಿಠಲನನ್ನು ಕೈ ಹಿಡಿದು ಅವನೇ ಕರೆದೊಯ್ದ. ಸುಲೋಚನಾ ಶ್ರೀನಾಥ್ರ ಕೈಗೂ ಹೂ ಕೊಟ್ಟ ಅರುಣ ಅವರನ್ನು ತಾನು ಒಳಗೆ ಕರ್ಕೊಂಡು ಹೋದ್ಲು. ಆಗ ಸುಲೋಚನಾ, ನಾವು ಹುಡುಗಂಗೂ ಬಳಗ, ಆ ಕಡೆಯಿಂದನೂ ಕರೆ ಬಂದಿತ್ತು, ಬರೋದೋ ಬೇಡವೋ ಅಂತ ಈಗ ಹೊರಟು ಬಂದ್ವಿ ಅಂದರು. ಇರಲಿ ಆಂಟಿ, ನೀವು ಬಂದಿದ್ದೇ ಮುಖ್ಯ ಅಂತ ಉಪಚರಿಸಿ ಅರುಣ ಕೆಳ ಹೊತ್ತು ಅವರೊಡನೆ ನಿಂತಿದ್ಲು. ವಿಶಾಲಾಕ್ಷಿ, ಸುಂದರೇಶ್ವರ್ ಕೂಡ ಎಲ್ಲ ಟೆನ್ಷನ್ ಕಳೆದಿದ್ದರಿಂದ ಇವರನ್ನು ನಗೆಮೊಗದಿಂದ ಸ್ವಾಗತಿಸಿದರು. ಸುಂದರೇಶ್ವರ್, ಶ್ರೀನಾಥ್ ನಮಸ್ಕಾರಗಳ ವಿನಿಮಯ ಮಾಡಿಕೊಂಡ್ರು. ಗಂಡಿನ ಕಡೆಯವರು ಸುಲೋಚನಾ ಶ್ರೀನಾಥ್ರನ್ನು ಮಾತಾಡಿಸಲು ಪ್ರಾರಂಭ ಆದಮೇಲೆ, ಆಂಟಿ, ನೀವು ಊಟಕ್ಕೆ ಹೋಗುವಾಗ ನಾನು ನಿಮ್ಮ ಜೊತೆ ಬರ್ತೀನಿ, ಅಲ್ಲಿವರೆಗೆ ಮಾತಾಡ್ತಾ ಇರಿ ಅಂತ ಹಿಂದಿರುಗಿದ್ಲು ಅರುಣ. ಅವರು ಹೊರಟೊಡನೆ ನಿರಂಕುಶ್ ಕೂಡ ಅವಳೊಟ್ಟಿಗೆ ಹೆಜ್ಜೆ ಹಾಕಿದ್ದ. ಹಿಂದಿನ ದಿನ ತೋರಿದ ನಡತೆಗಿಂತ ಭಿನ್ನವಾಗಿ ಇವತ್ತು ಅದೇನನ್ನೋ ಹೇಳ್ತಾ ನಗ್ತಾ ಆತ್ಮೀಯನಂತೆ ಅರುಣಳ ಜೊತೆ ಬರ್ತಾ ಇರುವಾಗ ಎದುರಲ್ಲಿ ವಿಠಲ ಕಾಣಿಸಿದ್ದ ಅರುಣಳಿಗೆ. ವಿಠಲ ಕೃಷ್ಣನನ್ನೇ ಅರುಣ ವಿಮರ್ಶಿಸಿ ನೋಡಿದ್ಲು. ಆ ಉಡುಗೆ, ಆ ಹೇರ್ ಸ್ಟೈಲ್ ಎಲ್ಲವೂ ಸುಂದರ, ಆ ಮುಖಕ್ಕೆ ಹೊಂದುವಂತೆ ಆಕರ್ಷಕವಾಗಿ ಕಂಡು ಅವನೆಡೆಗೆ ಇವಳ ಮನ ಸೆಳೆಯಲ್ಪಟ್ಟಿತ್ತು. ವಿಠಲ ಕೃಷ್ಣ ಒಮ್ಮೆಲೆ ತಿರುಗಿದ್ದ. ಅರುಣ ಕಣ್ಣನ್ನು ತಕ್ಷಣವೇ ಬೇರೆ ಕಡೆಗೆ ತಿರುಗಿಸೋಕ್ಕೆ ಸ್ವಲ್ಪ ಪ್ರಯಾಸವೇ ಪಡಬೇಕಾಯಿತು. ವಿಠಲ ಕೃಷ್ಣನ ಕಣ್ಣೋಟದಲ್ಲಿನ ತೀಕ್ಷ್ಣತೆಗೆ ಅರುಣ ಗಲಿಬಿಲಿಗೊಂಡ್ಳು. ಅದು ಮೆಚ್ಚುಗೆಯೋ ಇಲ್ಲ ಪಕ್ಕದಲ್ಲೇ ಸಂಬಂಧವಿಲ್ಲದ ಈ ನಿರಂಕುಶ್ ಆಡುತ್ತಿರೋ ರೀತಿಗೆ ಅಸೂಯೆಯೋ ಅವಳಿಗೆ ತಿಳಿದಾಯಿತು. ಅರುಣಳಿಗೆ ಧರ್ಮ ಸಂಕಟ. ನಿರಂಕುಶ್ ತನ್ನ ಅತೀ ಸಮೀಪ ನಡ್ಕೊಂಡು ಬರ್ತಾ ಇರೋದಲ್ಲದೆ ಮಾತು, ನಗು ಎಲ್ಲ ತಾನೇ ನಡೆಸಿದ್ದಾನೆ. ಇದನ್ನು ವಿಠಲಕೃಷ್ಣ ಅಪಾರ್ಥ ಮಾಡಿಕೊಂಡ್ರೆ, ಅಷ್ಟಕ್ಕೂ ವಿಠಲಕೃಷ್ಣ ಅಪಾರ್ಥ ಮಾಡಿಕೊಂಡ್ರೆ ನನಗೇನಾಗಬೇಕಾಗಿದೆ? ಅವ್ರಿಗೆ ನಾನು ಯಾರು? ಈ ನಿರಂಕುಶ್ ಗಂಡಿಗೆ ಏನೋ ಹತ್ತಿರದ ಸಂಬಂಧ, ಇನ್ನರ್ಧ ಗಂಟೆ ಕಳೆದ್ರೆ ಅವರೆಲ್ಲೋ ನಾವೆಲ್ಲೋ ಅಂತ ತನಗೆ ತಾನೇ ತಾಳ್ಮೆ ತಂದುಕೊಂಡು ಸಮಾಧಾನ ಮಾಡಿಕೊಂಡ್ಳು ಅರುಣ. ಅಷ್ಟರಲ್ಲಿ ಸುಲೋಚನಾ ತಾವೇ ಬಂದು ಅರುಣಳನ್ನು ಕರೆದಾಗ ಆ ಸಂದರ್ಭದಿಂದ ಪಾರಾದೆ ಅಂತ ಅವರ ಹಿಂದೆ ಓಡಿದ್ಲು.
ಮೂವರನ್ನು ಇವಳೇ ಕೂಡಿಸಿದ್ಲು ಊಟಕ್ಕೆ. ವಿಠಲನಿಗೆ ಮಾತ್ರ ಮಾತಿಲ್ಲದೆ ಮೌನದಲ್ಲೇ ಜಾಗ ತೋರಿಸಿದ್ಲು. ಎಲೆ ಹಾಕಿ ಊಟ ಬಡಿಸೋಕ್ಕೆ ಪ್ರಾರಂಭಿಸಿದಾಗ, ಆಂಟಿ ನಿಧಾನವಾಗಿ ಊಟ ಮಾಡಿ, ನಾನಿಲ್ಲಿದ್ದರೆ ಬಡಿಸೋರಿಗೆ ತೊಂದರೆ ಅಂತ ಮೂವರನ್ನು ಸೇರಿಸಿ ಹೇಳಿ ವಿಠಲನನ್ನು ದಾಟಿ ಮುಂದಡಿ ಇಟ್ಲು. ಅವಳ ಕೈಯಲ್ಲಿದ್ದ ಹೂವು ವಿಠಲನ ಎಲೆಯ ಮೇಲೆ ಬಿದ್ದಿತ್ತು. ಅವಳದನ್ನು ಎತ್ಕೊಳ್ಬೇಕು ಅನ್ನೋಷ್ಟರಲ್ಲಿ ಅದು ವಿಠಲನ ಕೈಯಲ್ಲಿತ್ತು. ಇದು ಹೂವೋ ನಿನ್ನ ಹೃದಯನೋ, ಇದು ಚೆಲುವೋ ನೀನು ಅನ್ನುವಂತೆ ವಿಠಲ ಅರುಣಳೆಡೆಗೆ ನೋಡಿದ್ದ. ತಕ್ಷಣವೇ ತೆಗೆದು ತನ್ನ ಕೋಟಿಗೆ ಸಿಗಿಸ್ಕೊಂಡಿದ್ದ. ಅರುಣ ಅವನ ಕಣ್ಣನ್ನು ಎದುರಿಸಲಾರದೆ ಆ ಹೂವನ್ನು ಅಲ್ಲೇ ಬಿಟ್ಟು ಓಡಿದ್ಲು. ಸುಲೋಚನಾ ಎಲ್ಲವನ್ನು ಗಮನಿಸಿದ್ರೂ ಏನು ನೋಡದೇ ಇರೋರ ಥರ ಇದ್ದರು. ಅಪ್ಪ ಅಮ್ಮ ಇಬ್ಬರು ಮಾತಿನಲ್ಲಿ ಮಗ್ನರಾಗಿ ನನ್ನ ಹೂ ಗಮನಿಸಲಿಲ್ಲ ಅಂದ್ಕೊಂಡು ವಿಠಲ ಕೃಷ್ಣ ಸಮಾಧಾನ ಪಟ್ಕೊಂಡ. ಊಟ ಮುಗಿಸಿದ ಸುಲೋಚನಾ ಶ್ರೀನಾಥ್ ಇಬ್ಬರು ನೆಂಟರೊಟ್ಟಿಗೆ ಮಾತಾಡ್ತಾ ನಿಂತಾಗ ವಿಠಲ ಒಂಟಿಯಾದ. ಒಂಟಿಯಾಗಿ ಕುಳಿತು ಅರುಣಳನ್ನೇ ನೋಡತೊಡಗಿದ. ವಿಠಲನಿಗೆ ಮದುವೆಗೆ ಬರುವ ಯಾವ ಆಸೆನೂ ಇರಲಿಲ್ಲ. ಅರುಣಳನ್ನು ನೋಡೋಕ್ಕೆ ಅಂತಲೇ ಬಂದಿದ್ದ. ಮದುವೆ ಮನೆಯಲ್ಲಾದರೂ ಅವಳಾಗಿ ನನ್ನನ್ನು ಮಾತಾಡಿಸ್ತಾಳ ಅಂತ ಕಾಯ್ದ. ಅದು ಆಗಿರಲಿಲ್ಲ. ಅವಳಿಗೆ ಮನಸೋತಿದ್ದ. ಅವಳ ಸಮೀಪದಲ್ಲಿ ನಿಂತಿದ್ದ ನಿರಂಕುಶ್ನನ್ನು ನೋಡಿದರೆ ಮಾತ್ರ ಇವನಿಗೆ ಕೋಪ ಬಂದಿತ್ತು. ಅವನೊಡನೆ ಅಷ್ಟೊಂದು ಸಹಜವಾಗಿರುವ ಅವಳು ವಿಠಲನನ್ನು ಮಾತ್ರ ನಿವಾರಿಸ್ಕೊಂಡಿರೋದು ಅವನಿಗೆ ಬೇಸರ ತರಿಸಿತ್ತು. ಅರುಣ ತನ್ನನ್ನು ನೋಡ್ತಾ ಇದ್ದಾಗ ಅವಳ ಮನದಲ್ಲಿ ಇದ್ದದ್ದು ಮೆಚ್ಚುಗೆ, ಪ್ರಶಂಸೆ ಅಂತ ವಿಠಲನ ಮನಸ್ಸು ಹೇಳಿತ್ತು. ಯಾಕಂದರೆ ಅವಳ ದೃಷ್ಟಿ ಬದಲಿಸೋಕ್ಕೆ ಅವಳು ಒದ್ದಾಡಿದ್ಲು. ಅಮ್ಮನನ್ನು ಕರ್ಕೊಂಡು ಹೋಗಿ ಅರುಣ ಅರಿಶಿನ, ಕುಂಕುಮ, ತಾಂಬೂಲ ಎಲ್ಲ ಕೊಟ್ಟು ಕಳಿಸಿದ್ಲು. ಅಪ್ಪನಿಗೆ ತಾಂಬೂಲ ಕೊಟ್ಟಿದ್ರು, ನನಗೆ ಮಾತ್ರ ಕೊಟ್ಟಿರಲಿಲ್ಲ. ಅಮ್ಮ ಹೊರಡೋಣ ಅಂದಾಗ ಅರುಣ ಅಮ್ಮನನ್ನು ಹಿಂಬಾಲಿಸಿ ಬಂದಿದ್ಲು. ಆಂಟಿ, ನಿಮ್ಮ ಮಗ ಅವರಿಗೆ ತಾಂಬೂಲ ಕೊಟ್ಟಿಲ್ಲ, ಒಂದೇ ನಿಮಿಷ ಇರಿ ಅಂತ ಹಿಂದಕ್ಕೆ ಓಡಿದ್ಲು. ಹೇಗೋ ನೀನೇ ಹೋಗಿ ತಗೊಂಬ, ಆ ಹುಡುಗಿ ಸುಮ್ಮನೆ ಓಡಾಡ್ತಾಳೆ ಅಂತ ವಿಠಲನನ್ನು ಸುಲೋಚನಾ ಅವರು ಮುಂದಕ್ಕೆ ತಳ್ಳಿದ್ರು. ಮಾತಾಡ್ಸೋಕ್ಕೆ ಇದು ಒಳ್ಳೆ ಅವಕಾಶ. ವಿಠಲ ಅರ್ಧ ದಾರಿ ಬಂದಾಗ ಅರುಣ ತಾಂಬೂಲದೊಂದಿಗೆ ಬಂದಿದ್ಲು. ತಗೊಳ್ಳುವಂತೆ ಕೈ ಮುಂದೆ ಚಾಚಿದ್ಲು. ವಿಠಲ ಕೂಡ ಕೈ ಚಾಚ್ದ. ಅವಳ ತಾಂಬೂಲ ಹಿಡಿದಿದ್ದ ಕೈಯಲ್ಲಿದ್ದ ತಾಂಬೂಲನ ಇಸ್ಕೊಂಡಿದ್ದ. ಇಬ್ಬರಲ್ಲೂ ಮಾತಾಡೋ ಆಸೆ ಇದ್ದರೂ ಮಾತು ಮೌನವಾಗಿತ್ತು. ಕೈಯನ್ನು ಮೊದಲು ಅರುಣಳೇ ಹಿಂದೆ ಕೆಳ್ಕೊಂಡಿದ್ಲು. ಆ ವೇಳೆಗೆ ನಿರಂಕುಶ್ ಹತ್ತಿರ ಬರ್ತಾ ಇದ್ದ. ವಿಠಲನಿಗೆ ಅರುಣಳೊಡನೆ ಮಾತಾಡುವ ಅವಕಾಶ ತಪ್ಪಿತ್ತು. ಒಂದಿಷ್ಟು ನಿರಾಸೆ ಕೂಡ ಆವರಿಸಿತ್ತು. ಮಾತಾಡಿಯೇ ಹೋಗಬೇಕು ಅಂದುಕೊಂಡ್ರೂ ಹಿಂದಿರುಗಿ ಕಾರಿನಲ್ಲಿ ಹೋಗಿ ಕುಳಿತಿದ್ದ. ಅರುಣಳೆಡೆ ನೋಡಬಾರ್ದು ಅಂದುಕೊಂಡ್ರೂ ನೋಡ್ದ. ಆ ಕ್ಷಣ ಅವರಿಬ್ಬರ ದೃಷ್ಟಿ ಸಂಧಿಸಿತ್ತು. ಪ್ರೇಮದಲ್ಲಿ, ಸಂಬಂಧದಲ್ಲಿ, ಅನುಮತಿಯಲ್ಲಿ ಆ ಇಬ್ಬರ ನಡುವೆ ಹೊಸದೊಂದು ಸದ್ದು ಬೇಕಿತ್ತು. ಪ್ರೀತಿಯ ಭಾಷೆ ಇಬ್ಬರಿಗೂ ಅರ್ಥವಾಗಿತ್ತು. ಆದರೆ ಹೃದಯ ಮಾತ್ರ ಮಾತನಾಡದ ಸ್ಥಿತಿಯಲ್ಲಿತ್ತು. ಇಬ್ಬರೂ ಮತ್ತೊಬ್ಬರಲ್ಲಿ ಆ ಪ್ರೀತಿಗರತೆಯನ್ನು ಹುಡುಕ್ತಾ ಇದ್ದರು. ಆದರೆ ಅದು ಅಗೋಚರವಾಗಿ ಇಬ್ಬರ ನಡುವೆ ಸಡಗರದಿಂದ ಹರಿತಾ ಇತ್ತು. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.